ಪೇಪರ್ ಲೀಕ್ ಅನ್ನೋದು ಇದೇ ಫಸ್ಟ್ ಖಂಡಿತ ಅಲ್ಲ. ಕಳೆದ 14 ವರ್ಷದಲ್ಲಿ ಡೆಲ್ಲಿಯಲ್ಲಿ ನೀಟ್ ಪ್ರೊಟೆಸ್ಟ್ ಇಂದ ಇರೋ ರಿಯಲ್ ಫ್ಯಾಕ್ಟ್ ಏನ್ ಗೊತ್ತಾ? ಗೌರ್ಮೆಂಟ್ ಮಾಡಿದಂತ ಮಿಸ್ಟೇಕ್ ಏನು, ಪ್ರೊಟೆಸ್ಟ್ ಹೆಸರಲ್ಲಿ ನಡೀತಿರೋ ಡ್ರಾಮಾ ಏನು? ಫಸ್ಟ್ ಆಫ್ ಆಲ್ ಸಿಸ್ಟಮ್ ಕಂಪ್ಲೀಟ್ ಆಗಿ ಫೇಲ್ ಆಗಿದೆ. ಪೇಪರ್ ಲೀಕ್ ಇದೇ ಫಸ್ಟ್ ಖಂಡಿತ ಅಲ್ಲ. ಕಳೆದ 14 ವರ್ಷದಲ್ಲಿ AIPMT SSC ಇಂದ ಹಿಡಿದು ಇತ್ತೀಚಿನ ನೀಟ್ ಪೇಪರ್ ವರೆಗೂ ಸುಮಾರು 10 ಮೇಜರ್ ಪೇಪರ್ಗಳು ಲೀಕ್ ಆಗಿವೆ. ಅಂದ್ರೆ ವರ್ಷ ಪೂರ್ತಿ ರಾತ್ರಿ ಆಗಲು ಕಷ್ಟಪಟ್ಟು ಓದಿದಂತ ಸ್ಟೂಡೆಂಟ್ ಫ್ಯೂಚರ್ ಜೊತೆ ಇವ್ರು ಗೇಮ್ ಆಡ್ತಿದ್ದಾರೆ ಅನ್ಸಲ್ವಾ? ಇನ್ನೊಂದ್ ಸೈಡ್ ನೋಡಿದ್ರೆ CJP ಮತ್ತೆ ಪ್ರೊಟೆಸ್ಟ್ ನ ಕೆಲವೊಬ್ಬ ಲೀಡರ್ಸ್ ಸ್ಟೂಡೆಂಟ್ ಎಮೋಷನಲ್ ಜೊತೆ ಪ್ಲೇ ಮಾಡ್ತಿದ್ದಾರೆ. ಚಲೋ ಸಂಸದ ಅಂತ ಹೇಳಿ ಪಾರ್ಲಿಮೆಂಟ್ ಕಡೆ ಸ್ಟೂಡೆಂಟ್ ನ ಕಳ್ಸೋದು, ಇವ್ರು ನೋಡಿದ್ರೆ ಸೇಫ್ ಆಗಿ ಎಲ್ಲೋ ಮೆಟ್ರೋದಲ್ಲಿ ಕುತ್ಕೊಂಡು ಪಿಜ್ಜಾ ಬರ್ಗರ್ ತಿನ್ನೋದು. ಇಲ್ಲಿ ಒದೆ ತಿಂದಿದ್ದು ನೋವನ್ನು ಅನುಭವಿಸಿದ್ದು ಮಾತ್ರ ಮುಗ್ಧ ಸ್ಟೂಡೆಂಟ್ಸ್. ಇದ್ಯಾವ ನ್ಯಾಯ ಗುರು? ಇಲ್ಲಿ ಕೇವಲ ಒಬ್ಬ ಮಿನಿಸ್ಟರ್ ರಿಸೈನ್ ಮಾಡಿದ್ರೆ ಕಂಪ್ಲೀಟ್ ಸಿಸ್ಟಮ್ ಬದಲಾಗಲ್ಲ. ಪೇಪರ್ ಲೀಕ್ ಮಾಡಿರೋರ್ನ ದೇಶದ್ರೋಹಿ ಅಂತ ಪರಿಗಣಿಸಿ ಅವ್ರನ್ನ ಜೈಲಿಗೆ ಕಳಿಸುವಂತ ಕಾನೂನು ಬರ್ಬೇಕು. ಏನಂತೀರಾ? ದಯವಿಟ್ಟು ಎರಡು ಸೈಡ್ ನೋಡಿ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ.